ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ತುಂಬ ಬೇಜಾರದ ಸಂಗತಿ. ಮೈಸೂರು ಜಿಲ್ಲೆ ಸಗಣೂರಿನಲ್ಲಿ ಗ್ರಾಮದಲ್ಲಿ ನಡೆದಿರೋಂಥ ಘಟನೆ. ಅವತ್ತು ಒಬ್ಬ ಹೆಂಡತಿ ಗಂಡ ಅಂದರೆ ಪತಿಯೇ ಪರಮೇಶ್ವರ, ಕಾಯೇಶು ಮನೆಯೇಶು ವಾಚ ಅನ್ನೋಂಗೆ ತನ್ನ ಗಂಡನಿಗೆ ತನ್ನ ತಾಯಿ ಮನೆಯಿಂದ ಬಂದು ಸರ್ವಸ್ವವನ್ನು ತ್ಯಾಗ ಮಾಡಿರ್ತಿದ್ರು. ಒಬ್ಬ ಗಂಡ ಅಂದರೆ ದೇವರು ಅಂತ ತಿಳ್ಕೊಂಡ್ರು. ಹೊಡೆದ್ರು, ಬಡಿದ್ರು, ಏನೇ ಕಷ್ಟ ಇದ್ದರೂ ಗಂಡನ್ನು ಬಿಟ್ಕೊಡ್ತಿರ್ಲಿಲ್ಲ. ಗಂಡನ ಜೊತೆಲೇ ಇರೋರು. ಹಿಂದಿನ ಕಾಲ ನನ್ನ ಕಂಡಂತೆ ನನ್ನ ಕುಟುಂಬದಲ್ಲಾಗಲಿ ನಮ್ಮ ಸುತ್ತಮುತ್ತಲು ನೋಡಿದ್ದೀನಿ ಕೆಲವ್ರನ್ನ. ತನ್ನ ಗಂಡ ಎಷ್ಟೇ ಹಿಂಸೆ ಕೊಟ್ಟರು, ಏನೇ ಮಾಡಿದ್ರು ಸ್ವಚ್ಛಂದವಾಗಿ ಬದುಕಿದಂಥ ಮಹಿಳಾ ಮನೆಗಳಿದ್ದಾರೆ. ಕರ್ನಾಟಕದಲ್ಲಂತೂ ತಮ್ಮ ದೇಶ ರಾಜ್ಯಕ್ಕೋಸ್ಕರ ತ್ಯಾಗ ಮಾಡಿದಂಥ ಮಹಿಳಾ ಮನೆಗಳಿದ್ದಾರೆ. ಅಂಥವ್ರು ಹುಟ್ಟಿದ ನಾಡಲ್ಲಿ ಇಂಥ ಕಚಡಗಳು ಕೆಲವೊಂದು ಹುಟ್ಟು ಬಿಡ್ತವೆ. ಆ ಮೈಸೂರು ಜಿಲ್ಲೆಯ ಸಗಣೂರು ಗ್ರಾಮದ ಅಮೃತ ಗಂಡ ಜವರಪ್ಪ. ಈ ಅಮೃತ ಸಾಮಾನ್ಯಕ್ಕೆ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದ್ದಾಳೆ. ಗಂಡ ಒಬ್ಬ ಕೂಲಿ ಕಾರ್ಮಿಕ, ಚಿಕ್ಕ ಮಟ್ಟದ ಜಮೀನು. ಇವರಿಗೆಲ್ಲ ಏನು ಬರುತ್ತ್ರಿ? ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಎಲ್ಲ ತಂದಾಗ್ತಾನೆ. ಇವಳು ತನ್ನ ಅಕ್ರಮ ಸಂಬಂಧವ ಇನ್ನೊಬ್ಬ ಸಿದ್ದೇಶ ನನ್ನ ಜೊತೆ ಇಟ್ಕೊತಾರೆ. ಅವನ ಮುಖ ನಾಯಿ ತಿನ್ನಂಗಿದೆ ಕಣ್ರಿ. ಇವರಿಗೆಲ್ಲ ಯಾಕೆ ಬೇಕ್ರಿ? ಮಕ್ಕಳು ಮರಿ ಅನಾಥ ಮಾಡ್ತಾರಲ್ರಿ. ಗಂಡ ಕೇಳ್ತಾನೆ. ಇವ್ರದ್ದು ಪ್ರತಿದಿನ ಕೆಟ್ಟ ಕೆಲಸಗಳು ನಡೀತಾ ಇರುತ್ತೆ. ಆದರೆ ಹೇಗಾದ್ರೂ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಮನೆಯವ್ರಿಗೆ ಗೊತ್ತಾಗಲ್ವ? ಹಾಗೆ ಗಂಡಿಗೆ ಗೊತ್ತಾಗುತ್ತೆ. ಕೇಳ್ತಾರೆ ಅವರು, ಜಾರಪ್ಪನವ್ರು ಕೇಳ್ತಾರೆ. ಅದಕ್ಕೆ ಕೇಳಿದಾಗ ಗಲಾಟೆಗಳು ಆಗ್ತವೆ. ನಮ್ಮ ಸ್ನೇಹಿತರೊಬ್ಬರು ಇವರು ಪಕ್ಕದಲ್ಲೇ ಇದ್ದಾರೆ. ಅವ್ರು ಹೇಳಿದ್ದು ಎಲ್ಲ ಮಾತುಕತೆಗಳು ದೊಡ್ಡದಾಗಿ ನಡೀತವೆ. ಮತ್ತು ಕುಟುಂಬದವ್ರಿಗವ್ರು ಬಂದು ಎಲ್ಲ ಮಾತಾಡ್ಸಿದ್ದು ಹೋಗ್ತಾರೆ. ಆದರೆ ಈ ಅಮೃತ ಅಲ್ಲ. ಅವಳ ಕಣ್ಣಲ್ಲಿ, ಅವಳ ಕಿವಿಯಲ್ಲಿ, ಅವಳ ಬಾಯಲ್ಲಿ, ತಲೆಯಲ್ಲಿ ವಿಷ ತುಂಬಿಕೊಂಡಿದ್ಲು ಅಂತ ಕಾಣುತ್ತೆ. ಆ ಜವರಪ್ಪರವ್ರನ್ನ ಮುಗಿಸ್ಬಿಡ್ತಾಳೆ. ಮುಗಿಸಿ ಎಲ್ಲೋ ಒಂದು ತೋಟದ ಜಮೀನು ಹಾಕಿ ಬಂದಾಗ ಇವರೇ ಆತ್ಮಹತ್ಯೆ. ಆದರೆ ಕೇಸು ಬಂದು ಬಳಗ ತಂದೆ ತಾಯಿ ಜವರಪ್ಪನವರು ಅವರೆಲ್ಲ ಒತ್ತಾಯ ಮಾಡಿ ಕಂಪ್ಲೇಂಟ್ ಕೊಟ್ಟಾಗ ಅದು ಆಚೆ ಬರುತ್ತೆ. ಈ ಕಚಡ ಪ್ರಿಯತಮ, ಅಮೃತನ ಪ್ರಿಯತಮ ಸಿದ್ದೇಶ, ಆವಾಗ ಇವರಿಬ್ಬರು ಸೇರಿ ಕೊಲೆ ಮಾಡಿರೋದು ಗೊತ್ತಾಗಿ ಇವತ್ತು ಅಮೃತ ಪ್ರಿಯತಮನನ್ನು ಅರೆಸ್ಟ್ ಮಾಡಿ ಇವತ್ತು ಒಳಗಾಕಿದ್ದಾರೆ. ಹೆಣ್ಣು ಮಕ್ಕಳೇ, ಸ್ನೇಹಿತರೆ, ನಿಮಗಿಷ್ಟೇ ಹೇಳೋದು, ಗಂಡ ಕುಡುಕ ಆಗಿರಲಿ, ನೀವು ಮದುವೆ ಮುಂಚೆ ಯೋಚನೆ ಮಾಡಿ. ಆದರೆ ತನ್ನ ದೇಹನ ಪರರಿಗೆ ಒಪ್ಪಿಸ್ಬೇಡಿ. ಅದು ನಮ್ಮ ನಾಡಲ್ಲಿ ಅಲ್ಲ. ನಮ್ಮ ನಾಡಿದೆಯಲ್ಲ, ಎಷ್ಟೋ ಹೆಣ್ಣು ಮಕ್ಕಳು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ನಾಡು. ಗಂಡನೇ ಪತಿಯೇ ಪರದೈವ ಅಂತ ತಿಳಿದಂಥ ನಾಡು. ಕೃಷ್ಣ ಪರಮಾತ್ಮರು ನಡೆದಂಥ ನಾಡು. ಬಜರಂಗಿ ಜನಿಸಿದಂಥ ನಾಡು. ದಯವಿಟ್ಟು ಹೆಣ್ಮಕ್ಳು, ನೀವು ನಿಮಗೆ ಇಷ್ಟ ಆದವ್ರನ್ನೇ ಮದುವೆ ಆಗಿ, ಆದರೆ ಸಂಸಾರ ಚೆನ್ನಾಗಿ ಮಾಡಿ. ಬೇರೆ ಕಡೆ ಒಂದು ನಿಮ್ಮ ಮನಸ್ಸು ವಾಲಿಸ್ಬೇಡಿ. ನಿಮ್ಮ ಸಂಸಾರ ಚೆನ್ನಾಗಿರಲಿ. ಯಾಕೆ ಅಂದರೆ ನಿಮಗೆ ಮಕ್ಕಳು ಇರ್ತವೆ ರೀ. ನಿಮ್ಗೆ ಯಾವುದೋ ಒಂದು ಮಧ್ಯಮ ವಯಸ್ಸಿಗೆ ಬಂದು ಈ ಥರ ತಪ್ಪು ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಅನಾಥ ಮಾಡಬೇಡಿ. ತಿಳಿದಂತೆ ಈ ನಿಮ್ಮ ಮನೆ ಮಗ ಮುತ್ತಣ್ಣ ಎರಡು ಮಾತು ಹೇಳಿದ್ದಾನೆ. ತಪ್ಪಿದ್ರು ಕ್ಷಮಿಸಿ, ಹರಸಿ, ಕಾಪಾಡಿ. ಕೈ ಮುಗಿದು ಕೇಳ್ತೀನಿ, ರಾಯರಿದ್ದಾರೆ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆಶೀರ್ವದಿಸಿ.